ಅಚ್ಚ ಅಳ್ತಾ ಇದ್ದಾರೆ. ಈ ಥರ ಪ್ರಿಂಟ್ ಇದೆ. ಮಟನ್ ಬಿರಿಯಾನಿ ಸಿಕ್ಕಿಲ್ಲ ಅಂದರೆ ನನ್ನ ಸಾಯಿಸ್ತಾರೆ ಅಂತ. ಅಚ್ಚ ಹಂಗೇನೆ ದಾನಸೂರ ನಮ್ಮ ಅಚ್ಚ. 17,000 ಬಿಲ್ ಆಯಿತು. ವಿಶುಗೆ ಡ್ರೆಸ್ ತಗೊಳ್ಳೋಣ ಅಂತ ನೋಡಿ, ಇಲ್ಲ ಕಲರ್ಸ್ ಇದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನೆ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅಫ್ಕೋರ್ಸ್ ವಿಶು ಡೇ ಬರ್ತಿದೆ. ಏಪ್ರಿಲ್ 15th ಬಂದು ವಿಶು. ಸೊ ಅದಕ್ಕೆ ವಿಶುಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಅಚ್ಚ ಇಲ್ಲ ಈ ಸತಿ. ಅಚ್ಚಗೆ ಕೆಲಸ ಬಂತು, ಅದಕ್ಕೆ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಾನು ನಮ್ಮ ಮಾಮುಕುಟ್ಟಿ ದಯವಿಟ್ಟು ಹೋಗ್ತಾ ಇರೋದು. ನಾವು ಡ್ರೆಸ್ಸು ನಮ್ಮ ನಾಲ್ಕು ಜನಕ್ಕೆ ಮಾತ್ರ ಅಲ್ಲ, ಇಡೀ ಕುಟುಂಬಕ್ಕೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಅ ಬಿಗ್ ಶಾಪಿಂಗ್ ಡೇ. ಯಾರಿಗಲ್ಲ ಅಂದರೆ ಅಚ್ಚ ಹಂಗೇನೆ ದಾನಸೂರ ನಮ್ಮ ಅಚ್ಚ. ಹಬ್ಬಗಳು ಬಂದರೆ ಇಡೀ ಫ್ಯಾಮಿಲಿಗೆ ತೊಗೊಬೇಕು ಅಂತ ಹೇಳ್ತಾರೆ. ಸೊ ಚೇಚಿಗೆ, ಅದೇ ನಮ್ಮ ಅಚ್ಚವ್ರ ಮಗಳಿಗೆ, ಮತ್ತು ಮಗಳು ಗಂಡಗೆ, ಮಕ್ಕಳಿಗೆ, ಮತ್ತು ಅದೇ ಚೇಚಿ ಮಕ್ಕಳು, ಮತ್ತು ಅಮ್ಮುಕುಟ್ಟಿ ಅವ್ರ ಅಮ್ಮಗೆ, ಅಮ್ಮುಕುಟ್ಟಿ ಸಿಸ್ಟರ್ಸ್ಗೆ, ಮತ್ತು ಹೌಸ್ ಹೆಲ್ಪರ್ಗೆ, ಮತ್ತು ನಮ್ಮ 4 ಜನಕ್ಕೆ. ಇಷ್ಟು ಜನಕ್ಕೆ ಶಾಪಿಂಗ್ ಮಾಡ್ಬೇಕು ಇವಾಗ. ಇಟ್ಸ್ ಅ ಡಿಫಿಕಲ್ಟ್ ಡೇ. ವಿಶು ಫೆಸ್ಟಿವಲ್ ದಿನ ನಾವು ಇಷ್ಟು ಕಷ್ಟಪಡಲ್ಲ, ಆದರೆ ವಿಶುಗೆ ಮುಂಚೆ ಜಾಸ್ತಿ ಕಷ್ಟಪಡ್ತೀವಿ. ಲೈಕ್ ಶಾಪಿಂಗ್ ಮಾಡೋಕ್ಕೆ ಜಾಸ್ತಿ ನಮ್ಮದು ಟೈಮ್ ಸ್ಪೆಂಡ್ ಆಗೋದೇ ಈ ಶಾಪಿಂಗಿಗೆ ಫೆಸ್ಟಿವಲ್ ಟೈಮಲ್ಲಿ. ಹಾಗೆ ಸೊ ಇಲ್ಲಿ ಇವಾಗ ಹೊಸ ಶೋರೂಮ್ ಬಂದಿದೆ ಕಾಸರಗೋಡಲ್ಲಿ, ಶೋಭಿಕಾ ಅಂತ. ಸೊ ಅಲ್ಲೋಗಿ ಟ್ರೈ ಮಾಡೋಣ. ಐ ಮೀನ್ ಏನಾದರೂ ಒಳ್ಳೆ ಕಲೆಕ್ಷನ್ಸ್ ಇದ್ದರೆ ಅಲ್ಲಿ ತೊಗೊಳ್ಳೋಣ ಅಂತ, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ಕಲ್ಯಾಣ್ ಸಿಲ್ಕ್ಸ್ ಅಲ್ಲೋಗಿ ತೊಗೊಳ್ಳೋಣ ಅಂತ ಇದ್ದೀವಿ. ಐ ಡೋಂಟ್ ನೋ ಹೌ ಇಸ್ ದ ಶೋಭಿಕಾ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಲೆಟ್ಸ್ ಸಿ ಹೌ ಇಸ್ ಇಟ್. ಗೈಸ್, ನಾನು ಕಲ್ಯಾಣ್ ಸಿಲ್ಕ್ಸಿಗೆ ಬಂದಿದ್ದೀನಿ ಇವಾಗ. ಶೋಭಿಕಾಗೆ ಹೋದೆ, ಶೋಭಿಕಾದಲ್ಲಿ ಕಲೆಕ್ಷನ್ಸೇ ಇಲ್ಲ ಗೈಸ್. ಏನಕ್ಕೆ ಹೋದೆ ಅಂತ ಅನಿಸ್ಬಿಡ್ತು, ಅದಕ್ಕೆ ಅಲ್ಲೋಗಿಲ್ಲ. ಇವಾಗ ಕಲ್ಯಾಣ್ ಸಿಲ್ಕ್ಸಿಗೆ ಬಂದಿದ್ದೀನಿ. ನನಗೆ ಕಲ್ಯಾಣ್ ಸಿಲ್ಕ್ಸಲ್ಲೇ ನಂಗೆ ಜಾಸ್ತಿ ಕಲೆಕ್ಷನ್ ಸಿಗೋದು. ಇದೊಂದು ನೋಡಿದ್ದೀನಿ, ಇದು ಬಂದು ಕಥಕ್ಕಲ್ ಈ ಥರ ಪ್ರಿಂಟ್ ಇದೆ ಆ್ಯಂಡ್ ಫುಲ್ ವೈಟ್. ಈ ಥರ ಲಂಗ ಈ ಥರ ಇದೆ, ಈ ಥರ ಪ್ರಿಂಟು ಕೆಳಗಡೆ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಯಾವುದಂದರೆ ಇದು, ಈ ಥರ ಫ್ಲೋರಲ್. ಆದರೆ ಬ್ಲೌಸ್ ಸ್ಟಿಚ್ ಮಾಡಬೇಕು. ಟೈಲರ್ ಅವರು ವಿಶುಗೆ ತುಂಬ ಬ್ಯುಸಿ ಇರ್ತಾರೆ. ಮೇಡಮ್, ಮತ್ತು ಈ ಥರ ಬ್ಲೌಸ್. ಇದೆರಡಲ್ಲಿ ಇವಾಗ ನಂಗೆ ಕನ್ಫ್ಯೂಸ್ ಆಗ್ತಿದೆ. ಅಮ್ಮುಕುಟ್ಟಿ ಮತ್ತು ಅಮ್ಮುಕುಟ್ಟಿ ದೇವೇಟ ಮೇಲೆ ಹೋಗಿದ್ದಾರೆ ನಿಜಿಲೇಟಾಗೆ, ಮತ್ತು ಮಕ್ಕಳಿಗೆ ಡ್ರೆಸ್ ತೊಗೊಂಬರೋಕ್ಕೆ. ಅಷ್ಟೊತ್ತಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ. ನಾನು ಆ್ಯಕ್ಚುಲಿ 2 ಡ್ರೆಸ್ ಹಾಕೊತಾ ಇರೋದು ಈ ಸತಿ. ಒಂದು ಮುಂಡು ಥರ ಅದು ಹೇಳ್ತಾರೆ ಮಲಯಾಳ, ಅದೇನದು ಸೆಟ್ ಮುಂಡು ಒಂದು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಈ ಥರ ದಾವಣಿ. ಸೊ ನೋಡೋಣ. ನಮ್ಮದು ವಿಶು ಶಾಪಿಂಗ್ ನೋಡಿದ್ರ ಗೈಸ್, ವಿಶು ಶಾಪಿಂಗು ಇದೆ ಗೈಸ್. ನಮ್ಮ ವಿಶು ಶಾಪಿಂಗು ಎಲ್ಲರಿಗೂ ತೊಗೊಂಬಿಟ್ಟಿದ್ದೀವಿ, ಆದರೆ ಮಕ್ಳಿಗೆ ಮಾತ್ರ ತೊಗೊಂಡಿಲ್ಲ. ಮಕ್ಕಳಿಗೆ ಮನೆ ಹತ್ರ ಎಷ್ಟು ಟೈಮು 2:52. ಅಮ್ಮುಕುಟ್ಟಿಗೆ ಮಟನ್ ಬಿರಿಯಾನಿ ಬೇಕು. ಮಟನ್ ಬಿರಿಯಾನಿ ಸಿಕ್ಕಿಲ್ಲ ಅಂದರೆ ನನ್ನ ಸಾಯಿಸ್ತಾರೆ ಅಂತೆ ಗೈಸ್. ಇಲ್ಲೊಂದು ಫೇಮಸ್ ಹೋಟೆಲ್ ಇದೆ, ಆ ಹೋಟ್ಲಲ್ಲಿ ಮಟನ್ ಇಲ್ಲ ಅಂದರೆ ನನ್ನ ಸಾಯಿಸ್ತಾರೆ ಅಂತೆ. ಅದಾನೇ ನಮ್ಮ ಬ್ಲಾಗ್ ಚೈನ್ ಆ್ಯಂಡ್ ಪ್ರೂಫ್ ಆ್ಯಂಡ್ ಗೈಸ್. ಫೈನಲಿ ಡ್ರೆಸ್ ತೊಗೊಂಡ್ವಿ. ನೋಡಿ ಯಾವ ಥರ ಬ್ಯಾಗ್ ಕೊಟ್ಟಿದ್ದಾರೆ ನಮಗೋಸ್ಕರ, ಸ್ಪೆಷಲ್ ಬ್ಯಾಗ್ ಅಂತೆ. ಬೇಬಿ, ಇಟ್ಸ್ ಲೈಕ್ ಯು ಆರ್ ಕ್ಯಾರಿಂಗ್ ಸಮ್ ಬಾಂಬ್ ಇನ್ಸೈಡ್ ದಟ್ ಬ್ಯಾಗ್. ಬಿಲ್ ಎಷ್ಟಾಯಿತು ಗೊತ್ತಾ ಗೈಸ್? 17,000 ಬಿಲ್ ಆಯಿತು. ಸೊ ഇത് ദേവേട്ട കുറച്ച് കാണാനൊക്കെ ഉണ്ടാവും. ದಾವಿನಿ ತುಂಬ ಚೆನ್ನಾಗಿದೆ. ಬಟ್ ದೆನ್ ನಾವೇನು ಮಾಡಿದ್ವಿ, ದಾವಿನಿ ಕ್ಯಾನ್ಸಲ್ ಮಾಡಿದ್ವಿ. 17,000 ಆಯಿತು. ಮತ್ತು
ದಾವಣಿ ಏನು ಪ್ರಾಬ್ಲಮ್ ಅಂದರೆ ಬ್ಲೌಸ್ ನಾವು ಟೈಲರ್ ಶಾಪಿಗೆ ಇವಾಗ ಕಾಲ್ ಮಾಡಿದ್ವಿ. ಅವರಂದ್ರು ನೀನೇನು ತೊಗೊಂಬರ್ಬೇಡ ಪ್ಲೀಸ್, ನೀನೇನು ತೊಗೊಂಬಂದ್ರೂ ನಾನು ಸ್ಟಿಚ್ ಮಾಡಿಕೊಡಲ್ಲ, ಅಷ್ಟು ಬ್ಯುಸಿ ಆಗಿದ್ದೀನಿ ಅಂತ ಓಪನಾಗಿ ಹೇಳ್ಬಿಟ್ರು ಆ ಟೈಲರ್ ಶಾಪ್ ಅವರು. ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ರು. ಅದಕ್ಕೆ ನಾವು ದಾವಣಿ ಕ್ಯಾನ್ಸಲ್ ಮಾಡಿ ಚೀಚಿದು ನಂದು ದಾವಣಿ ಕ್ಯಾನ್ಸಲ್ ಮಾಡಿದ್ವಿ. ಮತ್ತು ನಂದೊಂದು ಸ್ಯಾರಿ ತೊಗೊಂಡಿದ್ದೀನಿ, ಸೆಟ್ ಸ್ಯಾರಿ ಅಂತ. ಅದು ಒಂದು ಫೋಟೋಶೂಟಿಗೆ ಅಂತ ತೊಗೊಂಡಿರೋದು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ಸ್ಯಾರಿ ಯಾರು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀರಾ ಅಂತ. ಅದು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ದಾವಣಿ ಕ್ಯಾನ್ಸಲ್ ಮಾಡಿ ಇವಾಗ 13,000 ಆಯಿತು ಗೈಸ್. ನಮ್ಮ ಮಕ್ಳದು ಡ್ರೆಸ್ಸು ತೊಗೊಂಡಿಲ್ಲ ಇನ್ನೂ. ಇವಾಗ ಊಟ ಮಾಡಿಬಿಟ್ಟು ಹೋಗಿ ಮಕ್ಕಳಿಗೆ ಡ್ರೆಸ್ ತೊಗೊಬೇಕು ಗೈಸ್. ಊಟ ಮಾಡೋಕ್ಕೆ ಬಂದ್ವಿ. ಮಟನ್ ತಿಂತಾಯಿದ್ದೀನಿ. ಮಟನ್ ನಮ್ಮ ಅಮ್ಮ ಕೊಟ್ಟಿನೇ ಹಾಳು ಮಾಡ್ತಾಯಿರೋದು ನನ್ನ. ಕಷ್ಟಪಟ್ಟು ಜಿಮ್ ಮಾಡಿದ್ರೆ ಇಲ್ಲಿ ಬಂದು ನನಗೆ ಕಾಬ್ ತಿನ್ನಿಸ್ತಾರೆ. ಪ್ರೋಟೀನ್ ಇದೆ, ಕಾಬು ಇದೆ. ಸೊ ಐ ಆಮ್ ಈಟಿಂಗ್ ವಿತ್ ಮಟನ್ ಬಿರಿಯಾನಿ ತಿಂತಾಯಿದ್ದೀನಿ. ಇದು ಫೇಮಸ್ ಹೋಟೆಲ್. ಅಮ್ಮಗುಡಿ ಬರೀನೆಲೆ ಮಟನ್ ಬಿರಿಯಾನಿ ಇರಲ್ಲ, ಗ್ಯಾಸ್ ಪ್ರಾಬ್ಲಮ್ ಇದೆ, ಹೋಗ್ಬಿಟ್ಟಿರತ್ತೆ, ಖಾಲಿ ಆಗಿಬಿಟ್ಟಿರತ್ತೆ. ಕುತ್ಕೊಂಡು ಬ್ಯಾಟಿಂಗ್ ಹೊಡಿತಾ ಇದ್ದಾರೆ ಇವಾಗ. ಸೊ ಇವಾಗ ತಿನ್ಬಿಟ್ಟು ಮನೆಗೆ ಹೋಗೋದು. ಐ ಆಮ್ ವೆರಿ ಟಯರ್ಡ್ ಗೈಸ್. ಫೈನಲಿ ಮನೆಗೆ ರೀಚ್ ಆದ್ವಿ. ಟೈಮ್ ನೋಡಿ 6 ಗಂಟೆ. ನಂಗೆ ಸುಸ್ತು ಆಗ್ತಿದೆ ದೇವಟ. ಥ್ಯಾಂಕ್ ಯು. ಹಿಂದ್ಗಡೆ ಇದೆಯಾ ಕೊಡಿ, ನಾನು ಎತ್ಕೊತೀನಿ. ಹಿಂದೆ ಇದು ನಾನು ಎತ್ಕೊತೀನಿ. ಕ್ಲೋಸ್ ಮಾಡಿ. ಸ್ಯಾರಿ, ನಾನು ಸ್ಯಾರಿ ಕೊಟ್ಬಿಟ್ಟೆ ಗೈಸ್ ಬ್ಲೌಸ್ ಸ್ಟಿಚ್ಚಿಗೆ. ಇವಾಗಲೇ ಬರ್ತಾ ಕೊಟ್ಬಿಟ್ಟೆ. ಆಮೇಲೆ ಅವ್ರ ಅಂಗಡಿ ಮುಚ್ಚಿಬಿಡ್ತಾರೆ, ಅದಕ್ಕೆ ಇವಾಗಲೇ ಕೊಟ್ಬಿಟ್ಟು ಬಂದರೆ ಏಪ್ರಿಲ್ 11th ಸಿಗತ್ತೆ. ಬಳೆ ಪ್ರತಿಯೊಂದು ತೊಗೊಂಡ್ಬಿಟ್ಟೆ. My shopping is done. ഞാനെന്നെ ಇವಾಗ ಆಚೆ ಕೊಡೋಣ. ಬೇಬಿ ಟೇಕ್ ದಿಸ್, ಟೇಕ್ ಬ್ಲಾಗ್. अच्छा एंड കാണിക്കട്ടെ. എന്റെ മുള്ളേ ഞാൻ പറഞ്ഞു വേണ്ടെന്ന്. മഞ്ഞ ഇഷ്ടം പറയും. അപ്പോ അങ്ങനെ നമ്മൾ മഞ്ഞ ഇഷ്ടം ഇങ്ങനത്തെ മഞ്ഞ നോക്കെടുക്കാൻ അറിഞ്ഞ ഇത് അമ്മക്ക നല്ല ഉണ്ടല്ലേ. പക്ഷെ തുന്നണം അച്ഛാ റെഡിമേഡ് കിട്ടുക ഇല്ല. പക്ഷെ ആ ദിവസം ഇടാൻ വാങ്ങിയിട്ടുണ്ട്. അവിടെ അച്ഛക്ക് ഇഷ്ടായ മഞ്ഞ നല്ല ഉണ്ടല്ലേ. എപ്പോ ഇങ്ങനെ കല്യാണത്തിന് ഇടാലോ. അതെ, ഇങ്ങനത്തെ ഇടയ്ക്ക് വാങ്ങി വെച്ചോ. എവിടെയെങ്കിലും കല്യാണം ഉണ്ടെങ്കിൽ ഇടാലോ. അപ്പൊ എപ്പോഴും അച്ഛ അതിനെ ഇടുന്നുണ്ട്. അവിടെ എടുത്തത് കേട്ടോ. Very beautiful, very nice. This is my heart. ಅಚ್ಚ ಅಳ್ತಾ ಇದಾರೆ. ಕರಿಯಂಡ ಚೆಂದಿನಿ ಅಮ್ಮೆ ಕರೀನಿಲ್ಲ. ಅಮ್ಮೆ ಯಾವಾಗ್ಲೂ ಹಿಂಗೆ ಒಂದು ಎಕ್ಸ್ಪ್ರೆಷನ್ ಇಲ್ಲ. അപ്പോൾ നമ്മൾ അച്ഛ വിഷു ദിവസം ഇടണം. ഫ്രീ ഇൻഡിങ്ങിൽ അച്ഛ ഇട്ടോ. ഇൻഡിങ്ങിൽ അച്ഛ ഇട്ടോ. ഇത് ಅದೇ ಅರಿಲ್ಲ ದೇವಟ. ಇಷ್ಟೊಂದು ಆರ್ಡರ್ ಮಾಡಿದ್ದೀನಿ ಗೈಸ್. ಇವಾಗ ಬಂದೈತೆ ಪ್ಯಾಕೇಜ್. ಇದು ಇಲ್ಲ, ತುಂಬ ಇದೆ. ಅಚ್ಚ ಆ್ಯಕ್ಚುಲಿ ಈ ಕುರ್ತಾ ಬಂದು 38. ಸೊ ಅಚ್ಚ ಹೇಳಿದ್ರು ಇವ್ರದ್ದು ಹಳೆ ಕುರ್ತಾ ಇದು. ಸೊ ಇದು ಎಕ್ಸ್ಚೇಂಜ್ ಮಾಡಲೇಬೇಕು ಅಂತ ಹೇಳ್ತಾಯಿದ್ರು. ನಾನು ಇಲ್ಲ ಅಚ್ಚ ಕರೆಕ್ಟ್ ಆಗತ್ತೆ ಅಂತ ಹೇಳಿದೆ. ಇವಾಗ ಇಟ್ಟು ನೋಡ್ಮೇಲೆ
ಕರೆಕ್ಟಾಗಿದೆ ನಲ್ಲೆಂಡಲ್ಲ ಚಾ ಅಪ್ಪೋ ಇದೇನೆ ಸೆಟ್ ಹಾಕಿ ಈ ಮೇಡಮ್ ನೋಡಿ ಇಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಎಂದಮ್ಮೆ ಹಾಂ ಹಾಂ ಮುಂಡೆ ಅವಡುಂಡು ಫುಲ್ ಸುತ್ತಾಡಿ ಟಯರ್ಡ್ ಆಗಿಬಿಟ್ಟಿದೆ. ಸೊ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಇವಾಗ ವ್ಲಾಗ್ ತೆಗಿತಾ ಇರೋದು. ಸೊ ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ ಅಮ್ಮುಕುಟ್ಟಿಗೆ ಅಮ್ಮುಕುಟಿ ಅಚ್ಚ ಯಾವಾಗಲೂ ನನ್ನ ಮದುವೆ ಆಗಿ 2 ವರ್ಷ ಆಯಿತು. ಸೊ ಇಲ್ಲ ಓಣಮ್ಗೂ ವಿಶುಗೂ ಅವರು ನನಗೆ ಹಬ್ಬಕ್ಕೆ ಡ್ರೆಸ್ ಕೊಡಿಸ್ತಾರೆ. ಸೊ ಐ ಥಾಟ್ ಈ ವರ್ಷ ನಾವು ಏನಕ್ಕೆ ನಾನು ಮತ್ತು ದೇವೇಟ ಸೇರಿ ಅಮ್ಮುಕುಟ್ಟಿಗೆ ಅಚ್ಚಾಗೆ ಡ್ರೆಸ್ ಕೊಡಿಸ್ಬಾರ್ದು ಅಂತ ನಾನು ದೇವೇಟ ಅಂತ ಹೇಳ್ತಿದ್ದೆ. ಈ ಸತಿ ಯಾಕಂದರೆ ಯಾವಾಗಲೂ ಅವರೇ ಕೊಡಿಸ್ತಾರೆ, ಯಾರು ಇದುವರೆಗೂ ಅವ್ರಿಗೆ ಕೊಡಿಸಿಲ್ಲ. ಸೊ ನಾವು ಕೊಡ್ಸೋಣ ಅಂತ ಹೇಳಿದಾಗ ಈ ವಾಸ್ ಲೈಕ್ ದಟ್ ಈಸ್ ಅ ಗುಡ್ ಐಡಿಯಾ ಅಂತ ಹೇಳಿದ್ರು. ಸೊ ನಾನು ಅಮ್ಮುಕುಟ್ಟಿಗೆ ಹೇಳಿದೆ, ನಾನು ನಿಮಗೆ ಒಂದು ಡ್ರೆಸ್ ಕೊಡಿಸ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ತೊಗೊಳ್ಳಿ ಅಂತ. ಅಮ್ಮುಕುಟ್ಟಿ ಒಂದು ಚೂಡಿದಾರ್ ಮೆಟೀರಿಯಲ್ ಇದೆ, ಅದು ತೊಗೊಂಡ್ರು. ಅದು ಸ್ಟಿಚ್ ಮಾಡಿಸ್ಬೇಕು, ಅದು ತುಂಬ ಚೆನ್ನಾಗಿದೆ. ಮತ್ತು ಅಚ್ಚಾಗೆ ಆಲ್ವೇಸ್ ಈ ಲವ್ಸ್ ಮಸ್ಟರ್ಡ್ ಎಲ್ಲೋ ಕಲರ್, ಲೆಮನ್ ಎಲ್ಲೋ ಕಲರ್ ಆ ಥರ ಎಲ್ಲ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಮಸ್ಟರ್ಡ್ ಎಲ್ಲೋ ಕುರ್ತಾ ನೋಡಿದೆ ನಾನು. ಆ್ಯಕ್ಚುಲಿ ಅಚ್ಚ ಒಂದು ಹಬ್ಬ ಟೈಮಲ್ಲಿ ಇಲ್ಲಾಂದರೆ ಮದುವೆ ಟೈಮಲ್ಲೆಲ್ಲ ಕುರ್ತಾಸ್ ಹಾಕ್ಕೊತಾರೆ. ಯೂಶ್ವಲಿ ಅವರು ವೈಟ್ ಶರ್ಟ್ ವಿತ್ ವೈಟ್ ಮುಂಡ್ ಹಾಕ್ಕೊತಾರೆ. ಅದರ್ವೈಸ್ ಈ ಬೇರೆ ಎಲ್ಲಾದರೂ ಮದುವೆಗೆ ಏನಾದ್ರು ಒಳ್ಳೆ ಒಕೇಶನ್ ಟೈಮಲ್ಲಿ ಈ ವಿಲ್ ವೇರ್ ಕಲರ್ ಕುರ್ತಾಸ್. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಲೆಟ್ ಅಸ್ ಬೈ ಮಾ ಕುರ್ತಾ, ಯಾಕಂದರೆ ಈ ವಿಲ್ ಯೂಸ್ ಇಟ್ ಅಂತ. ಸೊ ಕೊಟ್ಟಾಗ ಅದೇ ನೀವು ನೋಡಿದ್ರಲ್ಲ ಆವಾಗಲೇ ಈ ಸ್ಟಾರ್ಟೆಡ್ ಕ್ರೈಯಿಂಗ್. ಅವ್ರಿಗೆ ತುಂಬ ಇಮೋಷ್ನಲ್ ಆಯಿತು. ಫಸ್ಟ್ ಅವರು ಬೈದರು, ಏನಕ್ಕೆ ತೊಗೊಂಡ್ರಿ, ನಂಗೆ ಬೇಡ, ನಾನು ಹೊಸ ವೈಟ್ ಶರ್ಟ್ ವೈಟ್ ಮುಂಡಿದೆ ಅಲ್ವಾ, ನಾನು ಅದೇ ಹಾಕ್ಕೊತಿದ್ದೆ ಅಂತ ಹೇಳಿದ್ರು. ಅಚ್ಚ ಇದು ನಿಮಗೋಸ್ಕರ ನಾವು ತೊಗೊಂಡಿದ್ದು ಅಂತ ಹೇಳಿದಾಗ ಈ ಸ್ಟಾರ್ಟೆಡ್ ರಿಯಲೈಸಿಂಗ್ ಮಕ್ಕಳು ನನಗೆ ಡ್ರೆಸ್ ಕೊಡಿಸಿದ್ದಾರೆ ಅಂತ ಈ ಸ್ಟಾರ್ಟೆಡ್ ಕ್ರೈಯಿಂಗ್. ಪಾಪ ಇದುವರೆಗೂ ಅವ್ರಿಗೆ ಯಾರೂ ಡ್ರೆಸ್ ಕೊಡಿಸಿಲ್ಲ, ಅವರೇ ಯಾವಾಗಲೂ ತೊಗೊಳ್ಳೋದು. ಈ ಸತಿ ಅವ್ರಿಗೆ ಗೊತ್ತಿಲ್ದಿರೇ ನಾವು ತೊಗೊಂಡು ಕೊಟ್ಟಾಗ ಈ ಫೀಲ್ ರಿಯಲಿ ಹ್ಯಾಪಿ. ಆ್ಯಂಡ್ ನನಗೆ ತುಂಬ ಖುಷಿ ಅನಿಸ್ತು. ಯಾಕಂದರೆ ನಮ್ಮಪ್ಪ ಇದ್ದಿದ್ರೆ, ಇವಾಗ ಬದುಕಿದ್ದಿದ್ರೆ ನಾನು ಅವ್ರಿಗೆ ಏನೆಲ್ಲ ಮಾಡಿಬಿಡ್ತಾಯಿದ್ದೆ. ಬಿಕಾಸ್ ನಾವು ಆ ಪೊಸಿಷನಲ್ಲಿ ಇದ್ದೀನಿ, ಮಾಡ್ಬೋದು. ನಮ್ಮಮ್ಮಗೆ ನಮ್ಮ ಅಪ್ಪಗೆ ಅವ್ರು ಏನು ಕೇಳ್ತಾರೋ ನಾನು ಮಾಡೋ ಕೆಪಾಸಿಟಿದಲ್ಲಿದ್ದೀನಿ. ಆದರೆ ನಮ್ಮಪ್ಪ ಇಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನಮ್ಮಪ್ಪ ರೂಪ ನಮ್ಮ ಅಚ್ಚದಲ್ಲಿ ನೋಡ್ತೀನಿ. ಸೊ ಅದಕ್ಕೆ ನಮ್ಮಪ್ಪಗೆ ಏನೆಲ್ಲ ನಂಗೆ ಮಾಡೋಕ್ಕಾಗಿಲ್ವೋ ಇವಾಗ ಇಲ್ಲ ನಮ್ಮ ಅಚ್ಚ ಮೇಲೆ ನಾನು ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಲೈಕ್ ದ್ಯಾಟ್. ಸೊ ಅದಕ್ಕೆ ಅಚ್ಚಗೆ ಡ್ರೆಸ್ ಕೊಡಿಸ್ದೆ. ಯು ಫೀಲ್ ರಿಯಲಿ ಹ್ಯಾಪಿ. ಇವಾಗ ಏನೇನೋ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಆನ್ಲೈನಿಂದ. ಆ್ಯಂಡ್ ಇವಾಗ ಪ್ಯಾಕೇಜ್ ಬಂದೈತೆ. ಲೆಟ್ ಮಿ ಶೋ ಯು ಫ್ರಮ್ ನೈಕಾ. ಕಲಾಂಟಿ ಫುಲ್ ವಾಯ್ಸ್ ಮೆಸೇಜ್ ಏನೇ, ಶಿ ಸೆಂಡಿಂಗ್ ಫುಲ್ ವಾಯ್ಸ್ ಮೆಸೇಜ್. ಐ ಆಮ್ ನಾಟ್ ಅಸ್ಥೆಟಿಕ್ ಗರ್ಲ್. ಅಸ್ಥೆಟಿಕ್ ಗರ್ಲ್ ಅಂದರೆ ಹೆಂಗೆ ಹಂಗೆಲ್ಲ ಮಾಡಿ ತೋರಿಸ್ತಾರೆ. ಐ ಆಮ್ ನಾಟ್ ಲೈಕ್ ದಟ್. ನನ್ನ ಪೇಷನ್ಸೇ ಇಲ್ಲ. ಇದು ಒಂದೇನು, ಓ ಮಾಯ್ಶ್ಚರೈಸರ್. ಆ್ಯಕ್ಚುಲಿ ನನಗೆ ಒಳ್ಳೆ ಮಾಯ್ಶ್ಚರೈಸರ್ ಹುಡ್ತಿದೆ. ಇವಾಗ ಕರೆಂಟ್ಲಿ ನಾನು ವ್ಯಾಸ್ಲಿನ್ ಯೂಸ್ ಮಾಡ್ತಾಯಿದ್ದೀನಿ. ಅದು ನನಗೆ ಪ್ರಮೋಷ್ನಲ್ ವೀಡಿಯೋ ಬಂತು. ಸೊ ನನ್ನ ಹತ್ರ ಮಾಯ್ಶ್ಚರೈಸರ್ ಇಲ್ಲ ಅಂತ ನಾನು ಅದು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇವಾಗ ಡಾಟ್ ಆ್ಯಂಡ್ ಕೀದು. ನನ್ನ ಸ್ಕಿನ್ ಬಂದು ಕಾಂಬಿನೇಷನ್ ಸ್ಕಿನ್. ಒಂದು ಸ್ವಲ್ಪ ಇಲ್ಲಿ ಆಯಿಲಿ ಇರುತ್ತೆ, ಮಿಕ್ಕಿದ ಪ್ಲೇಸಲ್ಲೆಲ್ಲ ಡ್ರೈ ಇರುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ನಿಗೆ ನಾನು ಇದು ತೊಗೊಂಡಿರೋದು. ಸೊ ಆಲ್ವೇಸ್ ನೀವು ಏನೇ ನಿಮ್ಮ ಸ್ಕಿನ್ನಿಗೆ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸನ್ಸ್ಕ್ರೀನ್ ಆಗಿರಲಿ, ಮಾಯ್ಶ್ಚರೈಸರ್ ಆಗಿರಲಿ, ಫೌಂಡೇಶನ್ ಆಗಿರಲಿ, ಫಸ್ಟ್ ನೋ ವಾಟ್ ಟೈಪ್ ಆಫ್ ಸ್ಕಿನ್ ಯು ಹ್ಯಾವ್. ಅದಾದ್ಮೇಲೆ ತೊಗೊಳ್ಳಿ. ಯಾವಾಗಲೂ ನಾನು ಐ ವಿಲ್
ಇದು ಕಾಸ್ಮೆಟಿಕ್ ಸ್ಟೋರಿಗೆ ಹೋದಾಗ ಒಂದೇ ನಾನು ಲಿಪ್ ಲೈನರ್ ತೊಗೊತಿದ್ದೆ. ಅವಾಗ ಅಲ್ಲಿ ತೊಗೊಳಾಗ ನಾನು ಈ ಕಲರ್ ಇದೆಯಾ ಮನೇಲಿ ಇದೆಯಾ ಈ ಕಲರು ಇಲ್ಲ ಅಂತ ನಾನು ಮೋಸ್ಟ್ ಆಫ್ ದಿ ಲಿಪ್ ಲೈನರ್ ಸೇಮ್ ಕಲರ್ಸೇ ನಾನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ ಇನ್ನು ನಾನು ಕಾಸ್ಮೆಟಿಕ್ ಸ್ಟೋರಿಗೆ ಹೋಗಿ ಲಿಪ್ ಲೈನರ್ ಏನೂ ತೊಗೊಳಲ್ಲ, ಆನ್ಲೈನಲ್ಲೇ ಫುಲ್ ಸೆಟ್ಟು ತೊಗೊಂಬಿಡೋಣ, ಆಲ್ ದಿ ಕಲರ್ಸ್ ಇರೋ ಥರ ತೊಗೊಂಬಿಡೋಣ ಅಂತ ಸ್ವಿಸ್ ಬ್ಯೂಟಿಯಿಂದ ಆರ್ಡರ್ ಮಾಡಿದೆ. ಎಸ್ ನೋಡಿ ಇಲ್ಲ ಕಲರ್ಸ್ ಇದೆ. ಸೊ ಇವಾಗ ನಂಗೆ ಪ್ರಾಬ್ಲಮ್ ಇಲ್ಲ, ಯಾವ್ದು ಬೇಕಂದ್ರೂ ಅದು ತೊಗೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಬಂದು ನಾನು ಈ ಲಾರಿಯಲ್ ಸೆಟ್ಟಿಂಗ್ ಸ್ಪ್ರೇ ತೊಗೊಂಡೆ. ದಿಸ್ ಇಸ್ ವೆರಿ ಗುಡ್ ಸೆಟ್ಟಿಂಗ್ ಸ್ಪ್ರೇ. ಸ್ಮೆಲ್ ಚೆನ್ನಾಗಿದೆ. ಸೊ ತುಂಬ ಜನ ಹೇಳ್ತಾ ಇದ್ದಾರೆ ದಿಸ್ ಇಸ್ ವೆರಿ ಒಳ್ಳೆ ಚೆನ್ನಾಗಿದೆ ಸೆಟ್ಟಿಂಗ್ ಸ್ಪ್ರೇ ಅಂತ. ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ಸೆಟ್ಟಿಂಗ್ ಮಿಸ್ಟ್. ಸೊ ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ಇದು ಜಸ್ಟ್ ಸೆಟ್ ಮಾಡ್ಕೊಳ್ಳೋಕ್ಕೆ ಮೇಕಪ್ನ ಇದು ಸ್ಪ್ರೇ ಮಾಡ್ಕೊಳ್ಳೋದು. ಲಾರಿಯಲಿಂದ ಇದು ತರಿಸಿದ್ದೀನಿ. ಸೊ ದ್ಯಾಟ್ ವಾಸ್ ದಿಸ್ ಪ್ಯಾಕೇಜ್ ಅಷ್ಟೇ. ಸೊ ಅಷ್ಟೇ ಗೈಸ್. ಸೊ ನಿಮಗೆ ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.